ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಲಾಲ್ಬಾಗಿನ ಫ್ಲವರ್ ಶೋಗೆ ಬಂದಿದ್ದೀನಿ. 2026ನೇ ಇಸ್ವಿ. ಈ ವರ್ಷ ಗಂಗಾ ಸಾಮ್ರಾಜ್ಯದ ಬಗ್ಗೆ ಫ್ಲವರ್ ಶೋ ಮಾಡಿದ್ದಾರೆ. ಇತಿಹಾಸ ಮತ್ತು ಪ್ರಕೃತಿಯನ್ನ ಸಮ್ಮೇಳಿಸಿ ಹೇಗೆ ಅವರು ರೆಡಿ ಮಾಡಿದ್ದಾರೆ, ಹೇಗೆ ದೇವಸ್ಥಾನಗಳನ್ನ ಅಲಂಕಾರ ಮಾಡಿದ್ದಾರೆ, ಇಡೀ ನಮ್ಮ ಗಂಗಾ ಸಾಮ್ರಾಜ್ಯದ ಇತಿಹಾಸವನ್ನ ನೋಡ್ತಾ ಹೋಗೋಣ. ಈಗ ನಾನು ಗ್ಲಾಸ್ ಹೌಸ್ ಅಂತಾರಲ್ಲ, ಗಾಜಿನ ಮನೆ ಅಂತಾರಲ್ಲ, ಆ ಗಾಜಿನ ಮನೆಯ ಪಕ್ಕದಲ್ಲೇ ಇದ್ದೀನಿ. ಬನ್ನಿ ನಮ್ಮ ಇತಿಹಾಸವನ್ನ ತಿಳಿತಾ ಹಾಗೆ ಹೂಗಳ ಒಂದು ಅಲಂಕಾರವನ್ನ ನಮ್ಮ ಕಣ್ಮನ ತುಂಬಿಕೊಳ್ಳೋಣ. ಎಲ್ಲರಿಗೂ ಅರಿವೇ ಗುರು ಶೈಲಾ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ. ನಾವು ಸೀದಾ ಲಾಲ್ಬಾಗಿನ ಹೊರಭಾಗವನ್ನ ನೋಡ್ತಾನೆ ಒಳಗೆ ಎಂಟ್ರಿ ಕೊಟ್ವಿ. ಇಲ್ಲಿ ಮುಖ್ಯ ದ್ವಾರದಲ್ಲಿ ಗಂಗಾ ಸಾಮ್ರಾಜ್ಯದ ವೈಭವ ಅನ್ನುವಂಥ ಬೋರ್ಡ್ ಕಾಣಿಸುತ್ತೆ. ಅದರ ಒಳಗಡೆ ಹೋದರೆ ನಮಗೆ ಲಾಲ್ಬಾಗಿನ ಸಸ್ಯ ತೋಟ ಎಂಟ್ರಿ ಆಗುತ್ತೆ. ಹೀಗೆ ಒಳಗಡೆ ಹೋಗ್ತಾ ಅಲ್ಲಿ ಒಂದು ಮಿನಿಮಮ್ ಟಿಕೆಟನ್ನು ಇಟ್ಟಿರ್ತಾರೆ. ಆ ಟಿಕೆಟನ್ನು ತಗೊಂಡು ನಾವು ಒಳಗೆ ಹೋಗಬೇಕಾಗತ್ತೆ. ದಿನದ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೂ ಒಂದು ಟಿಕೆಟಿನ ರೇಟ್ ಇತ್ತು. ಶನಿವಾರ ಮತ್ತು ಭಾನುವಾರ ಇನ್ನೊಂದು ರೇಟಿನ ಟಿಕೆಟ್ ಇತ್ತು. ನಾವು ಇಲ್ಲಿ ಟಿಕೆಟ್ ಕೌಂಟ್ರಿಗೆ ಬಂದು ವಯಸ್ಕರಿಗೆ ಅಂದರೆ ದೊಡ್ಡವರಿಗೆ 100 ರೂಪಾಯಿ, ಅಂದರೆ ಶನಿವಾರ ಮತ್ತು ಭಾನುವಾರ ಆಮೇಲೆ ವಿಶೇಷ ಸರ್ಕಾರಿ ರಜೆ ಇದ್ದಾಗ ಕೂಡ 100 ರೂಪಾಯಿ ಟಿಕೆಟನ್ನು ಇಟ್ಟಿರ್ತಾರೆ. ಮಾಮೂಲಿ ದಿನಗಳಾದರೆ 80 ರೂಪಾಯಿ, ಮಕ್ಕಳಿಗೆ 30 ರೂಪಾಯಿ. ಟಿಕೆಟನ್ನು ಪಡೆದು ನಾವು ಒಳಗಡೆ ಹೋದ್ವಿ. ನಿಮಗೆ ಇಲ್ಲಿ ಹಾಗೆ ಮಾತಾಡ್ತಾ ಇಡೀ ಗಂಗಾ ಸಾಮ್ರಾಜ್ಯದ ಒಂದು ವಿವರಣೆಯನ್ನು ನೀಡುವುದರ ಜೊತೆಗೆ ಎಷ್ಟೆಷ್ಟು ಖರ್ಚು ಮಾಡಿದ್ರು, ಎಷ್ಟು ಹೂಗಳನ್ನು ಬಳಸಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಇಲ್ಲಿ ಹಾಗೇ ನಾವು ಸುತ್ತಮುತ್ತ ನೋಡಿದ್ರೆ ಅನೇಕ ತಿಂಡಿ ತಿನಿಸುಗಳನ್ನು ಇಟ್ಟಿರ್ತಾರೆ. ಯಾಕಂದರೆ ಮಕ್ಕಳನ್ನು, ವಯಸ್ಸಾದವರು ಎಲ್ಲರೂ ಬಂದಿರೋದ್ರಿಂದ ಆವಾಗ ಅವರಿಗೆ ಹೊಟ್ಟೆ ಹಸಿಯುತ್ತೆ ಅನ್ನೋ ದೃಷ್ಟಿಯಿಂದ ಮಾರಾಟಕ್ಕೇನು ಕಮ್ಮಿ ಇರಲಿಲ್ಲ. ಹೀಗಾಗಿ ನಮ್ಮ ಹಾಪ್ಕಾಮ್ಸಿನವರ ಜ್ಯೂಸ್ಗಳಿರ್ಬೋದು, ಇತರ ಒಂದು ಅಂಗಡಿಗಳಿರ್ಬೋದು, ಎಲ್ಲವನ್ನ ಗಮನಿಸ್ತಾ ಹೋಗ್ಬೇಕು. ಈ ಚಿತ್ರ ನೋಡಿ, ಇದು ಯುದ್ಧದ ಒಂದು ದೃಶ್ಯ. ಈ ಲಾಲ್ಬಾಗಿನ ಅಜ್ಜ ಅಂತಾನೆ ಕರೆಸ್ಕೊಳ್ಳುವಂಥ ದೊಡ್ಡ ಆಲದ ಮರವನ್ನ ನೋಡ್ತಾನೆ ಹಾಗೆ ಮುಂದೆ ಸಾಗಿದ್ರೆ ನಮಗೆ ಗಾಜಿನ ಮನೆಯ ಒಂದು ನೋಟ ಸಿಗುತ್ತೆ. ಸುಮಾರು 1200 ವರ್ಷಗಳ ಇತಿಹಾಸವನ್ನ ಹೊಂದಿರುವ ಬೇಗೂರಿನ ಪಂಚಲಿಂಗೇಶ್ವರ ದೇವಾಲಯ ಈ ವರ್ಷದ ಅಂದರೆ ಆಗಸ್ಟ್ 15, 2026 ಈ ವರ್ಷದ ಪ್ರದರ್ಶನದ ಕೇಂದ್ರ ಬಿಂದು ಅಂತಲೇ ಹೇಳ್ಬೋದು. ಈ ಇಡೀ ದೇವಸ್ಥಾನವನ್ನು ಸಂಪೂರ್ಣ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ನಾವು ಹೋಗುವಾಗಲೇ ಚಿಕ್ಕದಾಗಿರುವಂಥ ಒಂದು ಕಾರಂಜಿ ಎದುರಿಗೆ ಸಿಗುತ್ತೆ. ಆ ಕಾರಂಜಿಯನ್ನು ನೋಡಿ ಅದನ್ನು ಕಣ್ ತುಂಬಿಕೊಂಡು ಮತ್ತೆ ಮುಂದೆ ನಾವು ಹೋಗ್ತೀವಿ. ಇದೇ ನೋಡಿ ಗಾಜಿನ ಮನೆಯ ಎಂಟ್ರಿ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಂಗಳೂರಿನ ಐತಿಹಾಸಿಕ ಲಾಲ್ಬಾಗ್ನಲ್ಲಿ ಆಗಸ್ಟ್ 6ರಿಂದ 17ರವರೆಗೆ 220ನೇ ಫಲಪುಷ್ಪ ಪ್ರದರ್ಶನ ಈ ಬಾರಿ ಗಂಗಾ ಸಾಮ್ರಾಜ್ಯದ ವೈಭವವನ್ನು ಅನಾವರಣಗೊಳಿಸಲು ಸಿದ್ಧತೆಯನ್ನು ಮಾಡಿಕೊಂಡಿತ್ತು. ಈ ವರ್ಷ 1200 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಬೇಗೂರಿನ ಪಂಚಲಿಂಗೇಶ್ವರ ದೇವಸ್ಥಾನ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಕಾಣಿಸ್ತಾ ಇದೆ ದೂರದಿಂದನೇ. ಇನ್ನೊಂದು ಸ್ವಲ್ಪ ಹತ್ರ ಹೋಗಿ ಅದನ್ನು ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಇದೇ ನೋಡಿ ಪಂಚಲಿಂಗೇಶ್ವರ ದೇವಸ್ಥಾನ. ಇದು ಪಂಚಲಿಂಗೇಶ್ವರ ದೇವಸ್ಥಾನ. ದೇವಸ್ಥಾನದ ಅಕ್ಕಪಕ್ಕ ಅನೇಕ ಹೂಗಳಿಂದ ಅಲಂಕಾರ ಮಾಡಿದ್ರು. ಇಲ್ಲಿ ನೋಡಿ ನೀವು, ಬಣ್ಣ ಬಣ್ಣದ ಎಷ್ಟೊಂದು ಎಲೆ ಸಹಿತ ಹೂವು. ಒಂದು ಕಲರ್ಫುಲ್ ಆಗಿರುವಂಥ ಗಾರ್ಡನ್ ಥರನೇ ಕಾಣಿಸ್ತಾ ಇತ್ತು. ಇದನ್ನು ಅಕ್ಕಪಕ್ಕ ಆ ಕಡೆ ನೋಡ್ಬೇಕಾ ಈ ಕಡೆ ನೋಡ್ಬೇಕಾ ಅನ್ನೋಂಥ ಕನ್ಫ್ಯೂಷನ್ನೇ ಜಾಸ್ತಿ ಇತ್ತು ನಮಗೆ. ಹಾಗೆ ಗೋಡೆಯ ಮೇಲೆ ಗಂಗರ ವಂಶಾವಳಿ, ಅವರ ಒಂದು ಸಾಧನೆಗಳು, ಅವರ ಇಡೀ ರಾಜರ ಪರಿಚಯವನ್ನು ಅನಾವರಣಗೊಳಿಸಿದರು.
ಗಂಗ ಸಾಮ್ರಾಜ್ಯದ ಇತಿಹಾಸ, ಕಲೆ, ಸಂಸ್ಕೃತಿ ಮತ್ತು ಶೌರ್ಯವನ್ನು ಪ್ರತಿಬಿಂಬಿಸುವಂಥ ಹಲವು ಕಲಾಕೃತಿಗಳು ಈ ಬಾರಿ ಹೂಗಳ ಮೂಲಕ ರೂಪುಗೊಂಡಿವೆ. ಗಂಗ ಅರಸರ ಬಲಿಷ್ಠ ಗಜಸೇನೆ, ಯುದ್ಧದ ದೃಶ್ಯಗಳು, ಶ್ರವಣಬೆಳಗೊಳದ ಬಾಹುಬಲಿ ಪ್ರತಿಮೆ, ತಲಕಾಡಿನ ದೇವಾಲಯಗಳ ಪ್ರತಿರೂಪಗಳು, ಹೀಗೆ ಅನೇಕ ಕಲಾಕೃತಿಗಳು ಪ್ರದರ್ಶನದ ಪ್ರಮುಖ ಆಕರ್ಷಣೆಯಾಗಿದ್ದವು. ಈ ವರ್ಷ ಮುಖ್ಯವಾಗಿ ಬೇಗೂರಿನ ದೇವಸ್ಥಾನದ ಒಂದು ಪಂಚಲಿಂಗೇಶ್ವರ ದೇವಸ್ಥಾನದ ಪ್ರತಿರೂಪವನ್ನು ಸುಮಾರು 50 ಅಡಿ ಎತ್ತರ, 24 ಅಡಿ ಅಗಲ ಹೊಂದಿರುವಂಥ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು. ಜೊತೆಗೆ ಅಕ್ಕಪಕ್ಕ ಕೂಡ ಅನೇಕ ಜಾತಿಯ, ಅನೇಕ ಬಣ್ಣದ ಹೂಗಳನ್ನು ಪ್ರದರ್ಶನಕ್ಕೂ ಇಟ್ಟಿದ್ರು. ಅಲ್ಲದೆ ಈ ಗೋಡೆ ಮೇಲೆ ಗಂಗರ ಇತಿಹಾಸವನ್ನು ಸಾರುವಂಥ ಅನೇಕ ವಿವರಗಳನ್ನು ಹೊಂದಿರುವಂಥ ಅವರ ವಂಶಾವಳಿಯನ್ನು, ರಾಜರ ಸಾಧನೆಗಳನ್ನು ಎಲ್ಲವನ್ನು ಕೂಡ ನಾವು ಓದ್ತಾನೆ ಕೆಳಗಡೆ ಹೂಗಳ ಒಂದು ಪರಿಮಳವನ್ನು ಸವಿತಾನೆ ಇಡೀ ಒಂದು ಸಾಮ್ರಾಜ್ಯದ ಒಂದು ಮಹಿಮೆಯನ್ನು, ವೈಭವವನ್ನು ತಿಳ್ಕೋಬಹುದಾಗಿತ್ತು. ನೋಡಿ, ಇಲ್ಲಿ ಒಂದು ರಾಶಿ ಪೂಜೆ ಅಂತ ಮಾಡಿದ್ದಾರೆ. ರಾಗಿ ಕಣದ ಪೂಜೆ ಅಂತ ಮಾಡಿ ಅಲ್ಲಿ ಕೆಲವು ಕಲಾಕೃತಿಗಳನ್ನು ಕೂರಿಸಿದ್ದಾರೆ. ತಂದೆ, ತಾಯಿ, ಮಕ್ಕಳು, ಅಂದರೆ ಇಂದಿನ ಮಕ್ಕಳಿಗೂ ಕೂಡ ಆ ಕ್ರಿಯೆ ಗೊತ್ತಾಗಲಿ ಅಂತ. ಇಂದಿನ ಮಕ್ಕಳು ಹೊಲಕ್ಕೂ ಹೋಗಲ್ಲ, ಅಲ್ಲಿಯ ಒಂದು ಏನೇನು ಕ್ರಿಯೆ ನಡೆಯುತ್ತಂತನೂ ಗೊತ್ತಾಗಲ್ಲಲ್ಲ. ಆ ಉದ್ದೇಶದಿಂದ ಈ ರಾಶಿಯನ್ನು ಹೇಗೆ ಮಾಡ್ತಾರೆ, ಅದ್ರ ಕಣನ ಹೇಗೆ ಮಾಡ್ತಾರೆ ಅನ್ನೋದನ್ನು ತಿಳಿಸೋಗೋಸ್ಕರ ಈ ಕಲಾಕೃತಿಯನ್ನು ಮಾಡಿದ್ದಾರೆ. ಗಂಗರ ರಾಜ್ಯದಲ್ಲಿ ಕೃಷಿ ಪ್ರಧಾನವಾದ ಕುಟುಂಬಗಳಿದ್ದುವು ಅನ್ನೋದನ್ನು ಇದು ಸೂಚಿಸುತ್ತೆ. ನೋಡಿ, ಇದು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ವೀರಗಲ್ಲು ಅಂತ ಹೇಳ್ತೀವಿ ನಾವು. ಇದು ಬೇಗೂರಿನ ನಾಗತ್ತರನ ವೀರಗಲ್ಲು ಅಂತ ಕೆಳಗಡೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅದು ಯಾವ ಇಸ್ವಿಯಲ್ಲಿತ್ತು ಅಂತ. ನಾಗರತ್ತನ ವೀರಗಲ್ಲು, ಬೇಗೂರು, ಕ್ರಿಸ್ತಶಕ 908ರಲ್ಲಿ ಇದಿತ್ತು. ಇದರ ಒಂದು ವಿವರ ಪೂರ್ತಿ ಇಲ್ಲಿದೆ. ನೀವು ಬೇಕಾದರೆ ಸ್ಕ್ರೀನ್ಶಾಟ್ ತಗೊಂಡು ಓದ್ಕೋಬೋದು. ದೂರಿಂದನೂ ಕೂಡ ನಾವು ದೇವಾಲಯದ ಸೌಂದರ್ಯವನ್ನು ಸವಿಬೋದು. ನಾವು ಹೋಗಿದ್ದು 10ನೇ ದಿನ. ಇದು 11 ದಿನಗಳ ಕಾಲ ನಡೀತು. ಸುಮಾರು 9.5 ಲಕ್ಷ ಜನ ಈ ಸೌಂದರ್ಯವನ್ನು ಸವಿಯಲು ಭೇಟಿ ಕೊಟ್ಟರು ಅಂತ ವಿವರಣೆ ಗೊತ್ತಾಗುತ್ತಾ. ಇಲ್ಲಿ ನೀವು ನೋಡ್ತಾ ಇರೋ ಚಿತ್ರಣ ಯುದ್ಧದ ಒಂದು ದೃಶ್ಯ. ಆನೆಯ ಮೇಲೆ ಆ ಕಡೆ ರಾಜ, ಈ ಕಡೆ ರಾಜ ನಿಂತುಕೊಂಡು ಯುದ್ಧ ಮಾಡುವಂಥ ದೃಶ್ಯ ಇದು. ಅಂದರೆ ಆಗಿನ ಯುದ್ಧ ಕಲೆ ಹೇಗಿತ್ತು ಅನ್ನೋದನ್ನು ಮಕ್ಕಳಿಗೆ ಪರಿಚಯಿಸುವ ಒಂದು ದೃಷ್ಟಿಯಿಂದ ಈ ಥರ ಕಲಾಕೃತಿಯನ್ನು ಮಾಡಿ ಇಟ್ಟಿದ್ದಾರೆ. ಪ್ರತಿಯೊಂದರ ವಿವರಣೆಯನ್ನು ಆ ಚಿತ್ರದ ಕೆಳಗಡೆ, ಆ ಕಲಾಕೃತಿಯ ಕೆಳಗಡೆ ಹಾಕಿದ್ದರಿಂದ ಅದನ್ನು ಓದಿ ಸನ್ನಿವೇಶವನ್ನು ತಿಳಿಯಲು ಅನುಕೂಲ ಆಯಿತು. ಎಲ್ಲರೂ ಸೆಲ್ಫಿ ತಕ್ಕೋತಾ ಇದ್ರು, ನಮ್ಮದು ಒಂದು ಸೆಲ್ಫಿ ಇರಲಿ ಅಂತ ಹೇಳಿ ನಾವು ಕೂಡ ಒಂದು ಸೆಲ್ಫಿನ ತಕ್ಕೊಂಡ್ವಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಪ್ರಸಿದ್ಧ ಗಂಗರ ಪ್ರಸಿದ್ಧ ದೊರೆ ದುರ್ವಿನೀತನ ಪುತ್ಥಳಿ ನಮ್ಗೆ ಕಾಣಿಸ್ತಾ ಇರೋದು. ಅಲ್ಲಿ ಸ್ವಲ್ಪ ದೂರದಲ್ಲಿ ಶಿವಮಾರ, 1ನೇ ಶಿವಮಾರನ ಒಂದು ಪುತ್ಥಳಿ ಕಾಣಿಸ್ತಾ ಇದೆ. ಇವರೆಲ್ಲ ಗಂಗ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಗಳು ಅಂತಲೇ ಹೇಳ್ಬೋದು. ಇಲ್ಲಿ ಕಾಣ್ತಾ ಇರುವಂಥ ಮಹಾರಾಜ ನೀತಿ ಮಾರ್ಗ ಎರೆಗಂಗಾ ಅಂತ.
ಇವರು ಕೂಡ ಗಂಗರ ಪ್ರಸಿದ್ಧ ದೊರೆ ಅಂತಲೇ ಹೇಳ್ಬೋದು. ಹಾಗೆ ಒಬ್ಬೊಬ್ಬರ ಅವರನ್ನು ನೋಡ್ತಾ ಹೋಗೋಣ. ಇಲ್ಲಿ ನಮಗೆ ಕಾಣಿಸ್ತಾ ಇರೋದು ನೋಡಿ, ಎಷ್ಟು ಜನರ ಒಂದು ಪುತ್ಥಳಿಯನ್ನು ರೆಡಿ ಮಾಡಿದ್ದಾರೆ. ಅದರ ಸುತ್ತಲೂ ಕಲರ್ಫುಲ್ ಆಗಿರುವಂಥ ಹೂವಿನ ಅಲಂಕಾರ. ಇವರು ಇಮ್ಮಡಿ ರಾಚಮಲ್ಲ, ಇವರು ಇಮ್ಮಡಿ ಬೂತುಗ, ಇವರು ಇಮ್ಮಡಿ ಮಾರಸಿಂಹ, ಇವರು 4ನೇ ರಾಚಮಲ್ಲ. ಹೀಗೆ ಅನೇಕ ಮಹಾರಾಜರನ್ನು ನೋಡಬಹುದು. ಇಲ್ಲಿ ನಮಗೆ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಲಿಖಿತವಿರುವಂಥ ಗಜಲಾಂಛನ ಅಂತ ಹೇಳ್ತಾರೆ. ಏನು ಲಿಖಿತ ಅಂದರೆ ಬರವಣಿಗೆ ರೂಪದಲ್ಲಿ ಸಿಕ್ಕಿರುವಂಥ ಲಾಂಛನ. ಹೀಗೆ ನೋಡ್ತಾ ನಾವು ಹೊರಗಡೆ ಬಂದರೆ ಅಲ್ಲಿ ಇನ್ನೊಂದು ದೃಶ್ಯಾವಳಿ. ಹೂವಿನಿಂದ ಹೃದಯವನ್ನೇ ಮಾಡಿದರು. ಅಂದರೆ ಕೆಂಪು ಹೂವಿನಿಂದ, ಬಿಳಿ ಹೂವಿನಿಂದ ಎಷ್ಟೊಂದು ಹೃದಯದ ಒಂದು ಆಕಾರವನ್ನು ನಿಲ್ಲಿಸ್ಬಿಟ್ಟಿದ್ರು. ಎಲ್ಲಿ ನೋಡಿದಲ್ಲಿ ಬರೀ ತಲೆಗಳೇ ಕಾಣಿಸ್ತಾ ಇದ್ದು ನಮಗೆ, ಅಷ್ಟೊಂದು ಜನ ಬಂದಿದ್ದರು. ಇನ್ನೊಂದು ಕಡೆ ನೋಡಿದರೆ ಈ ಬುಟ್ಟಿಯಿಂದ ಹೂಗಳನ್ನು ಸುರಿತಾ ಇರೋ ಥರ ನಮಗೆ ದೃಶ್ಯ ಕಂಡು ಬಂತು. ಅದೆಷ್ಟು ಇತ್ತು ಚೆನ್ನಾಗಿ ಅಂದರೆ, ಒಂದೊಂದು ಬುಟ್ಟಿಯಿಂದ ಒಂದೊಂದು ಕಲರ್ಗಳ ಹೂಗಳನ್ನು ಸುರಿತಾ ಇತ್ತು, ಬೀಳ್ತಾ ಇತ್ತು ಅನ್ನೋ ಥರ ಇತ್ತು. ಎಲ್ಲಿ ನೋಡಿದಲ್ಲಿ ಹೂವು ಹಸಿರು. ನೋಡೋಕ್ಕೆ 2 ಕಣ್ಣು ಸಾಲೋದಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಕಣ್ಣಿಗೂ ಹಬ್ಬ, ಮನಸ್ಸಿಗೂ ಹಬ್ಬ. ಆ ಥರ ನಮ್ಮ ಒಂದು ಫ್ಲವರ್ ಶೋ ಇತ್ತು ಈ ವರ್ಷದ್ದು. ಮತ್ತು ಇನ್ನು ಜನವರಿ 26ವರೆಗೂ ನಾವು ಕಾಯಬೇಕಾಗತ್ತೆ. ವರ್ಷದಲ್ಲಿ 2 ಸಲ ಈ ಪುಷ್ಪ ಅಲಂಕಾರ ನಡೆಯುತ್ತೆ. ಜೊತೆಗೆ ಫಲ ಪುಷ್ಪ ಪ್ರದರ್ಶನ ನಡೆಯುತ್ತೆ. ಅಲ್ಲಲ್ಲಿ ಅಂಗಡಿಯವರು ಕೂಡ ಸ್ಟಾಲ್ಗಳನ್ನು ಹಾಕಿ ತಮ್ಮ ವ್ಯಾಪಾರವನ್ನು ಜೋರಾಗಿ ನಡೆಸಿದ್ರು ಕೂಡ. ಹೀಗೆ ಎಲ್ಲ ವೆರೈಟಿಯ ವಸ್ತುಗಳಿದ್ದರಿಂದ ಗ್ರಾಹಕರು ತಮಗೆ ಬೇಕಾದ ವಸ್ತುಗಳನ್ನು ಕೊಂಡ್ಕೊಂಡು ಹೊರಟಿದ್ರು. ದೂರದಿಂದ ನಾವು ಗ್ಲಾಸ್ ಹೌಸ್ ನೋಡಿದ್ರೆ ಹೇಗೆ ಕಾಣಿಸುತ್ತೆ, ಸೈಡ್ ವಿಂಗಲ್ಲಿ ಅಂತ ಹೇಳ್ತಾರಲ್ಲ, ಆ ಥರ ನೋಡಿದರೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಸಾಧ್ಯ ಆದರೆ ನೀವು ಒಂದು ಸಲನಾದರೂ ಈ ಬೆಂಗಳೂರಿನ ಲಾಲ್ಬಾಗಕ್ಕೆ ಬನ್ನಿ. ಇಲ್ಲಿ ಮಕ್ಕಳಿಗೆ ಗೊತ್ತಾಗಲಿ ಅಂತ ಜೇನು ಸಾಕಾಣಿಕೆ ಇಟ್ಟಿದ್ರು. ಆ ಜೇನು ಹುಳುಗಳ ಪರಿಚಯ ನೋಡಿದ್ರಲ್ಲ, ಜನ ದಟ್ಟಣೆ ಎಷ್ಟಿದೆ ಅಂತ. ಯಪ್ಪ, ನಾವು ಈ ಜನರ ಒಂದು ದಟ್ಟಣೆಯಿಂದ ಹೋಗಿ ಬರ್ತೀವ ಅಂತ ಅನಿಸ್ಬಿಡ್ತು ದೂರದಿಂದ ನೋಡಿದಾಗ. ನಾನು ನಿಮಗೆ ತೋರಿಸ್ತಾ ಇರೋದು ಹೊರಗಡೆ ಹೋಗೋ ದೃಶ್ಯ. ಇಲ್ಲಿ ಹೊರಗಡೆ ಬಂದ ತಕ್ಷಣ ನಮಗೆ ಈ ಹಣ್ಣು ತರಕಾರಿ ಬೆಳೆಯುವಂಥ ಒಂದು ಇದು ಕಾಣಿಸ್ತು. ನೋಡಿ, ನೀವು ಸೌತೆಕಾಯಿ ನೋಡ್ಬೋದು, ಬದನೆಕಾಯಿ ನೋಡ್ಬೋದು. ಕೃಷಿಗೆ ಸಂಬಂಧಪಟ್ಟದ ಎಲ್ಲ ಗಿಡಗಳು ನಮಗೆ ಕಂಡು ಬಂದು. ಏನು ಮಾರ್ಕೆಟ್ ಅಂತ ಮಾಡಿದಾರಲ್ಲ, ವಸ್ತುಗಳ ಗ್ರಾಹಕರು ಕೊಳ್ಳುವ ಇದರಿಂದ ನಾವು ಹೊರಗಡೆ ಬಂದರೆ ಅಲ್ಲಿ ನಮಗೆ ನೇರವಾಗಿ ಸಿಕ್ತು. ಹೀಗೆ ಎಲ್ಲವನ್ನು ನೋಡಿಕೊಂಡು ನಾವು ಹೊರಗಡೆ ಬಂದ್ವಿ. ಈ ಸಲ ಮತ್ತೆ ಯಾರಿಗೆ ಬರೋಕ್ಕಾಗಿಲ್ವೋ ನಿರಾಶೆಗೊಳ್ಬೇಡ್ರಿ. ಮತ್ತೆ ಜನವರಿ 26ಕ್ಕಿರುತ್ತೆ. ಮತ್ತೆ ಬನ್ನಿ. ಎಲ್ಲರಿಗೂ ಧನ್ಯವಾದಗಳು.